ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವತ್ತು ನಡೆದಂತಹ ಫಿಸಿಕ್ಸ್ ಎಕ್ಸಾಮಿನ ಕೀ ಆನ್ಸರ್ಗಳನ್ನು ನಿಮಗೆಲ್ಲರಿಗೂ ಕೂಡ ಅಪ್ಲೋಡ್ ಮಾಡಿ ಇಲ್ಲಿ ಕೊಡುತ್ತಿದ್ದೇನೆ. ಬನ್ನಿ ಸರ್. ಎಕ್ಸಾಮ್ 3 ಇವತ್ತು 10/6/2025 ನಡೆದಂತಹ ಎಕ್ಸಾಮ್ 3 ಆ್ಯನ್ಯುವಲ್ ಎಕ್ಸಾಮ್ ಫಾರ್ ಸೆಕೆಂಡ್ ಇಯರ್ PUC ಕರ್ನಾಟಕ ಬೋರ್ಡ್, ಇದರ ಒಂದು ಕೀ ಆನ್ಸರ್ಗಳನ್ನು ತಾವುಗಳು ಇಲ್ಲಿ ನೋಡಿಕೊಳ್ಳಬಹುದಾಗಿದೆ. Question number 1. Pick the correct option among the 4 given option for all of the following questions ಅಂತ ಇದೆ. ಹಾಗಿದ್ರೆ ಒಂದೊಂದಾಗಿ ಆನ್ಸರನ್ನು ನೋಡ್ತಾ ಹೋಗೋಣ. ದಿ ಟೋಟಲ್ ಚಾರ್ಜ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. 0 ಇಸ್ ದ ರೈಟ್ ಆನ್ಸರ್. ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ರೀಡಿಂಗ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಫ್ ಕಂಡಕ್ಟರ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಟ್ಯಾಂಜೆನ್ಷಿಯಲ್ at all points on the surface of a charged conductor is the right answer. Question number 3. The magnitude of drift velocity per unit electric field is called dash ಅಂತ ಇದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು mobility is the right answer is option A is the right answer is option A. Question number 4. ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗಿದೆ. ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2. ಪಿಕ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ಕ್ವಶನ್ ನಂಬರ್ 4. ರೈಟ್ ಆನ್ಸರ್ ಈಸ್ ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಆರ್ ಕರೆಕ್ಟ್. ಅಂದರೆ ಕೊಟ್ಟಿರುವ ಎರಡು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ನೋಡ್ತಾ ಹೋಗೋಣ. ಎ ಸ್ಮಾಲ್ ಕಂಪಾಸ್ ನೀಡಲ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ M is placed in uniform magnetic field B at the angle 0. Then the magnetic potential energy of the needle is dash ಅಂತ ಇದೆ. ಐದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. -mb cos θ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಡಿ. ನಾಲ್ಕನೆಯದು. ಕ್ವಶನ್ ನಂಬರ್ 6. ದಿ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF ಇಸ್ ಗಿವನ್ ಬೈ ಡ್ಯಾಶ್ ಅಂತ ಇದೆ. ಆರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಲೆನ್ಸ್ ಲಾ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. Question number 7. A rectangular loop is moving out of the uniform magnetic field region to a field free region with constant velocity v as shown in the figure. Then in the coil dash ಅಂತ ಇದೆ. ಏಳನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಸಿ ಆಗಿರುತ್ತೆ. ಕಾನ್ಸ್ಟೆಂಟ್ EMF ಈಸ್ ಇಂಡ್ಯೂಸ್ಡ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8. ಇನ್ ಪ್ಯೂರಿಟಿ ಇಂಡಕ್ಟಿವ್ AC ಕರೆಂಟ್ ಆಯಿತಾ ಸರ್ಕ್ಯೂಟ್ ದ ಪವರ್ ಫ್ಯಾಕ್ಟರ್ ಈಸ್ ಡ್ಯಾಶ್ ಅಂತ ಇದೆ. ಎಂಟನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಸಿ ದಟ್ ಈಸ್ 0 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್. ಕ್ವಶನ್ ನಂಬರ್ 9ಗೆ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಡಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಅರೇಂಜ್ಡ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಅಂತ ಇದಲ್ವಾ. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಕ್ವಶನ್ ನಂಬರ್ 9. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಎಕ್ಸ್ ರೇಸ್, ಅಲ್ಟ್ರಾವೈಲೆಟ್ ರೇಸ್, ಮೈಕ್ರೋವೇವ್ಸ್ ಇಸ್ ದ ರೈಟ್ ಆನ್ಸರ್. Question number 10. A ray of light traveling from denser to the rarer medium undergoes to the total internal reflection when dash ಅಂತ ಇದೆ ಅಲ್ವಾ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ದಟ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್. ದಟ್ ಈಸ್ ಆ್ಯಂಗಲ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. Question number 11. For which one of the following the phrase the difference between the two coherent light waves yes the constructive interference takes place. Question number 11. Right answer is option C. 2 pi is the right answer. Question number 12. In Planck's constant ಭಾಳ ದೊಡ್ಡಕ್ಕಿದೆ, ಕ್ವಶನ್ ಓದಿದರೆ ತೊಂದರೆ ಆಗ್ಬೋದು. ಬನ್ನಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 12. ಕ್ವಶನ್ ನಂಬರ್ 13. ವೆರಿ ಈಸಿ. ಡಿ ಬೋರ್ಗ್ಸ್ ಹೈಪಾಥಿಸಿಸ್ ಪ್ರೊವೈಡ್ಸ್ ಆನ್ ಎಕ್ಸ್ಪ್ಲನೇಷನ್ ಫಾರ್ ಡ್ಯಾಶ್ ಅಂತ ಇದೆ. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಬೋರ್ಸ್ ಸೆಕೆಂಡ್ ಪೋಸ್ಟುಲೇಟ್ ಆಫ್ ಕ್ವಾಂಟೈಸೇಷನ್ ಆಫ್ ಆ್ಯಂಗುಲರ್ ಮೊಮೆಂಟಮ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಫಾರ್ ಕ್ವಶನ್ ನಂಬರ್ 13. ಕ್ವಶನ್ ನಂಬರ್ 14. ದ ನ್ಯೂಕ್ಲಿಯರ್ ರೇಡಿಯಸ್ ಆರ್ ಡಿಪೆಂಡ್ಸ್ ಆನ್ ಮಾಸ್ ನಂಬರ್ ಎ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ದಟ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15. ದ ಲೀಸ್ಟ್ 1 ಆ್ಯಂಡ್ ಲೀಸ್ಟ್ 2 ರೆಸ್ಪೆಕ್ಟಿವ್ಲಿ ಮ್ಯಾಚ್ ದ ಫಾಲೋಯಿಂಗನ್ನು ಇಲ್ಲಿ ತಾವುಗಳು ನೋಡ್ಬೋದು. 15ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಬಿ ಆಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 15.
Next, we are moving towards the last main question of our that is the fill in the blanks. There are total 5 fill in the blanks are there, 16, 17, 18, 19 and 20. Okay, question number 16. Polar molecules have permanent dash anta ide. ಇದಕ್ಕೆ ಸರಿಯಾದ ಉತ್ತರ ಬಂದು electric dipole moment is the right answer. Question number 17. The dash through any closed surface is 0 anta ide. ಅದಕ್ಕೆ ಸರಿಯಾದ ಉತ್ತರ ಬಂದು magnetic flux is the right answer. 17th magnetic flux. Question number 18. In step up to the transformer, the number of the turns in the secondary coil is dash. The number of turns in the primary coil. Question number 18. Right answer is greater than is the right answer. Greater than. Question number 19. The intensity of light coming out of a single polaroid is dash the incident intensity anta ಇದೆ ಅಲ್ವಾ. Question number 19, my dear children. Right answer is that is half of is the right answer is half of. Last question. In interaction of radiation with matter, radiation behaves as if it is made up of packet of energy called dash anta ide. ಕೊನೆಯ ಪ್ರಶ್ನೆ, that is question number 20. The right answer is photon is the right answer. Photon is the right answer. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಮುಂದಿನ ಪರೀಕ್ಷೆಗಳು ಬರೆದಾದ ಮೇಲೆ ದಯವಿಟ್ಟು ತಾವುಗಳು ಎಲ್ಲರೂ ಕೂಡ ತಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿ ಕೊಡಿ. ಇದು ಎಕ್ಸಾಮ್ 3 ಇವತ್ತು ನಡೆದಂತಹ ಕ್ವಶನ್ ಪೇಪರನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡುತ್ತಿದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 3. ಡೂ ವೆಲ್, ಮೇಕ್ ಯುವರ್ ಫ್ಯೂಚರ್. ಏನು ಸರಿ ಇಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀರಾ ಅಂತ. ನಾಳೆ ಬಯೋ ಎಕ್ಸಾಮ್ ಇದೆ, ಎಲ್ಲರೂ ಚೆನ್ನಾಗಿ ಬರೀರಿ. ಈಗಾಗಲೇ ಬಯೋ ಎಕ್ಸಾಮ್ ಮೆಟೀರಿಯಲ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಎಕ್ಸಾಮ್ 1 and 2 and 3 ಎಲ್ಲದೂ ಕೂಡ ಚೆನ್ನಾಗಿ ಓದಿ. ಎಕ್ಸಾಮ್ 1, 2 ಕ್ವಶನ್ ಪೇಪರ್ ಚೆನ್ನಾಗಿ ಓದಿ. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ 2 ಪ್ರಾಕ್ಟೀಸ್ ಪೇಪರ್ಸ್ ಆಲ್ಸೋ. ಗಾಡ್ ಬ್ಲೆಸ್ ಯು ಆಲ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 3.